ನಮಸ್ಕಾರ. ಬೆಂಗಳೂರು ದೂರದರ್ಶನ ಕೇಂದ್ರ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ಚಂದನ ಮಂಥನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದ ವಿಷಯ ಬಂದು ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ. ಮತದಾರರ ಪಟ್ಟಿಯಲ್ಲಿ ನಮ್ಮ ಹೆಸರು ನೋಂದಣಿಯಾಗಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕಾಗುತ್ತೆ? ಒಂದು ಪಕ್ಷ ನಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸೇರ್ಪಡೆ ಆಗಬಹುದು, ಏನೆಲ್ಲ ಅವಕಾಶಗಳಿವೆ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತೇವೆ. ನಮ್ಮೊಟ್ಟಿಗಿದ್ದಾರೆ ಜಗದೀಶ್ ಜಿ, IAS, ಅಪರ ಜಿಲ್ಲಾ ಚುನಾವಣಾ ಅಧಿಕಾರಿಗಳು, ಕೇಂದ್ರ ಹಾಗೂ ಆಯುಕ್ತರು, ಬೆಂಗಳೂರು ಕೇಂದ್ರ ನಗರ ಪಾಲಿಕೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು. 9ನೇಯ SIR ಪ್ರಾರಂಭ ಆಗಿದೆ. ಮೊದಲಿಗೆ SIR ಅಂದ್ರೆ ಏನು, ಇದರ ಮುಖ್ಯ ಉದ್ದೇಶದ ಬಗ್ಗೆ ನಮಗೆ ತಿಳಿಸ್ಕೊಡೋದಾದ್ರೆ ಸರ್. ಈ ದೇಶಾದ್ಯಂತ SIR ಪ್ರಕ್ರಿಯೆ ನಡೀತಾ ಇದೆ. ಇದು 3ನೇ ಹಂತದಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಸಹ ನಾವು SIR ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೀವಿ. SIR ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ, ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಅಂತ ನಾವು ಹೇಳ್ತೀವಿ. ಇದ್ರ ಮುಖ್ಯ ಉದ್ದೇಶ ಬೇಸ್ ಮತದಾರರ ಪಟ್ಟಿ ಇಟ್ಕೊಳ್ಳೋದಿಲ್ಲ, ನಾವು ಹೊಸದಾಗಿ ಮತದಾರರ ಪಟ್ಟಿಯನ್ನು ತಯಾರು ಮಾಡುವಂಥ ಪ್ರಕ್ರಿಯೆ. ಇದ್ರ ಮುಖ್ಯ ಉದ್ದೇಶ ಏನಂದರೆ 2002ರಲ್ಲಿ ಸಮಗ್ರ ಪರಿಷ್ಕರಣೆ ಆಗಿತ್ತು. ಅದಾದ ನಂತರ ಈಗ 2026ರಲ್ಲಿ 24 ವರ್ಷಗಳ ನಂತರ ಈ ಪ್ರಕ್ರಿಯೆ ನಡೀತಾ ಇದೆ. ಇದ್ರ ಮುಖ್ಯ ಉದ್ದೇಶ ಇಷ್ಟೇ, ಕಾಲಾನುಕ್ರಮದಲ್ಲಿ ಮತದಾರರ ಪಟ್ಟಿಯಲ್ಲಿ ಸಾಕಷ್ಟು ಲೋಪದೋಷಗಳಾಗಿರ್ತವೆ. ತುಂಬ ಜನ ಮರಣ ಹೊಂದಿದವರ ಹೆಸರು ಅದರಲ್ಲೇ ಉಳಿದುಬಿಟ್ಟಿರ್ತದೆ. ತುಂಬ ಜನ ಇಲ್ಲಿ ಉದಾಹರಣೆ ಬೆಂಗಳೂರು ತೊಗೊಂಡ್ರೆ ಬೆಂಗಳೂರಿಗೆ ಬರ್ತಾರೆ, 2 ವರ್ಷ ಕೆಲಸ ಮಾಡ್ತಾರೆ, ಹೋಗ್ತಾರೆ, ಅವ್ರವ್ರ ರಾಜ್ಯಗಳಿಗೆ ಹೋಗ್ತಾರೆ, ಅವ್ರವ್ರ ಊರುಗಳಿಗೆ ಹೋಗ್ತಾರೆ. ಅಂಥವ್ರದ್ದೆಲ್ಲ ಮತದಾರರ ಪಟ್ಟಿಯಲ್ಲಿ ಹೆಸರು ಉಳ್ಕೊಂಡು ಬಿಟ್ಟಿರುತ್ತೆ. ಈ ಥರ ಡುಪ್ಲಿಕೇಶನ್ ಆದಂಥ ಮತದಾರರು ಪಟ್ಟಿಯಲ್ಲಿರುವಂಥದ್ದು, ಮರಣ ಹೊಂದಿರುವಂಥ ಮತದಾರರ ಪಟ್ಟಿಯಲ್ಲಿರುವಂಥದ್ದು, ಇವ್ರನ್ನೆಲ್ಲರನ್ನೂ ಸಂಪೂರ್ಣ ತೆಗೆದು ಅವ್ರು ಎಲ್ಲೆಲ್ಲಿ ವಾಸ ಇರ್ತಾರೋ ಅಲ್ಲಿ ಆರ್ಡಿನರಿ ರೆಸಿಡೆಂಟ್ ಅಂತ ನಾವು ಹೇಳ್ತೀವಿ, ಅವರು ಊರಿನಲ್ಲಿ ಎಲ್ಲಿ ವಾಸವಾಗಿರ್ತಾರೆ ಅಲ್ಲಿ ಮತದಾರರ ಪಟ್ಟಿಗೆ ಹೆಸರು ಸೇರ್ಪಡೆ ಮಾಡಬೇಕು. ಹಾಗಾಗಿ ಇಲ್ಲಿ ಬಂದು ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸಿ ನಂತರ ಹೋದಂಥವ್ರು ಮತದಾರರ ಪಟ್ಟಿಯಲ್ಲಿ ಹಾಗೆ ಉಳ್ಕೊಂಡ್ಬಿಟ್ಟಿವೆ, ಅಂಥ ಹೆಸರುಗಳನ್ನು ತೆಗಿಬೇಕು. ಹಾಗಾಗಿ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡೋದಿಷ್ಟೇ, SIR ಅಂದ ತಕ್ಷಣ ಆತಂಕ ಪಡುವಂಥದ್ದು ಏನಿಲ್ಲ. ಯಾಕೆಂದರೆ ಮತದಾರರ ಪಟ್ಟಿಯ ಪರಿಷ್ಕರಣೆಯ ಮುಖ್ಯ ಉದ್ದೇಶ ಭಾರತದ ನಾಗರಿಕರು ಯಾರಿದ್ದಾರೆ ಅವರು ಅರ್ಹ ಮತದಾರರು ಯಾರಿದ್ದಾರೆ. ಅರ್ಹ ಮತದಾರರು ಅಂದರೆ 1/10/2026ಕ್ಕೆ ಯಾರೆಲ್ಲ 18 ವರ್ಷ ಆಗುತ್ತೆ ಅವ್ರನ್ನ ನಾವು ಅರ್ಹ ಮತದಾರರು ಅಂತ ಕರಿತೀವಿ. ಅವರು ಮತದಾರರ ಪಟ್ಟಿಯಲ್ಲಿ ಇರಬೇಕು. ಅಂಥವ್ರನ್ನು ಅರ್ಹ ಮತದಾರನ ಒಬ್ಬರನ್ನು ಕೈ ಬಿಡದ ಹಾಗೆ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡುವಂಥದ್ದು ನಮ್ಮ ಚುನಾವಣಾ ಆಯೋಗದ ಉದ್ದೇಶ. ನಾವೆಲ್ಲ ಅದೇ ಕೆಲಸಕ್ಕಾಗಿ ನಿಯೋಜನೆ ಆಗಿರೋರು. ನಮ್ಮಲ್ಲಿ ಉದಾಹರಣೆಗೆ ಬೆಂಗಳೂರು ನಗರ ಮಹಾನಗರ ಪಾಲಿಕೆಯಲ್ಲಿ, ಕೇಂದ್ರ ಮಹಾನಗರ ಪಾಲಿಕೆಯಲ್ಲಿ ಸುಮಾರು 1700 BLOಗಳನ್ನು ನೇಮಕ ಮಾಡ್ಕೊಂಡಿದ್ವಿ. ಅವರು ಮನೆ ಮನೆಗೆ ಹೋಗ್ತಾರೆ, ಎಲ್ಲರ ಮಾಹಿತಿಯನ್ನು ಸಂಗ್ರಹ ಮಾಡ್ತಾರೆ, ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡೋದಕ್ಕೆ ಕೆಲಸವನ್ನು ಮಾಡ್ತಾರೆ. ನಾವೆಲ್ಲರೂ ಅಲ್ಲಿ EROಗಳು, AEROಗಳು, ನಾವು ಕಮಿಷನರ್ಗಳು ಎಲ್ಲರೂ ಸಹ ಕೆಲಸ ಮಾಡ್ತಾಯಿದ್ದೀವಿ. ಸುಮಾರು ಒಂದು 2000 ಜನರ ತಂಡ ನಮ್ಮಲ್ಲಿ ಕೆಲಸ ಮಾಡ್ತದೆ. ಇದರ ಮುಖ್ಯ ಉದ್ದೇಶ ಇಷ್ಟೇ, ಅರ್ಹ ಮತದಾರನ ಮತದಾರರ ಪಟ್ಟಿಯಿಂದ ಬಿಟ್ಟು ಹೋಗಬಾರ್ದು ಅನ್ನೋದು ನಮ್ಮೆಲ್ಲರ ಕೆಲಸ. ಹಾಗಾಗಿ ಈಗ ನಾವು ಕೆಲಸ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿ ಪ್ರತಿ ವರ್ಷ ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ತಾ ಇರುತ್ತೆ. ಅಂದರೆ SSR ಮೂಲಕ ಆಗ್ತಾ ಇತ್ತು. ಯುವ ಮತದಾರರನ್ನು ಸೇರ್ಪಡೆ ಮಾಡುವಂಥದ್ದು, ಮೃತಪಟ್ಟವರನ್ನು ತೆಗೆದುಹಾಕುವಂಥ ಪ್ರಕ್ರಿಯೆ ಆಗ್ತಾ ಇತ್ತು. ಅದಾಗಿಯೂ ವಿಶೇಷ ಸಮಗ್ರ ಪರಿಷ್ಕರಣೆ ಯಾಕಾಗಿ ಸರ್? ಈಗ SSR ನಡೆಯುವಂಥ ಸಂದರ್ಭದಲ್ಲಿ ನಾವು ಯಾರೂ ಸಹ ಮನೆಗೆ ಹೋಗೋದಿಲ್ಲ, ಮನೆಗೆ ಹೋಗಿ ಫಾರ್ಮ್ ಕೊಡೋದಿಲ್ಲ. ಯಾರು ಫಾರ್ಮ್ ನಂಬರ್ 6 ಕೊಡ್ತಾರೋ ಅಂಥವ್ರನ್ನ ಮತದಾರರ ಪಟ್ಟಿಗೆ ನಾವು ಸೇರ್ಪಡೆ ಮಾಡ್ತೀವಿ. ಅವರಾಗೆ ಅಪ್ಲೈ ಮಾಡಬೇಕು, ನನಗೆ ಮತದಾರರ ಪಟ್ಟಿ ಸೇರ್ಪಡೆ ಮಾಡಿ ಅಂತ. ಆವಾಗ ನಾವು ಅದನ್ನ ಅಪ್ಲೈ ಮಾಡಿದರೆ ಅವ್ರನ್ನ ಮತದಾರರ ಪಟ್ಟಿ ಸೇರ್ಪಡೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಯಾರು ಫಾರ್ಮ್ ನಂಬರ್ 7 ಕೊಟ್ಟಿರ್ತಾರೆ, ಉದಾಹರಣೆ ನಮ್ಮ ಮನೆಗೆ ಯಾರೋ ಒಬ್ಬರು ತೀರ್ಕೊಂಡಿದ್ದಾರೆ, ಅವ್ರನ್ನ ಮತದಾರರ ಪಟ್ಟಿಯಿಂದ ಹೆಸರು ತೆಗಿಬೇಕಂತ ಅವರೇ ಬಂದು ಫಾರ್ಮ್ ನಂಬರ್ 7 ಕೊಟ್ಟರೆ ನಾವು ಮತದಾರರ ಪಟ್ಟಿಯಿಂದ ಅವ್ರ ಹೆಸರು ಡಿಲೀಟ್ ಮಾಡ್ತೀವಿ. ಸುಮೋಟೋ ಆಗಿ ನಾವು ಮಾಡೋದಿಲ್ಲ. ಈ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಸಮಗ್ರವಾಗಿ ಮಾಡ್ತೀವಿ. ಯಾರು ಮರಣ ಹೊಂದಿದ್ದಾರೋ ಅವ್ರನ್ನ ತೆಗಿಲೇಬೇಕು, ಡುಪ್ಲಿಕೇಟ್ ಯಾರಿದ್ದಾರೆ ಅವ್ರನ್ನ ತೆಗಿಲೇಬೇಕು, ಯಾರು ಶಿಫ್ಟ್ ಆಗಿದ್ದಾರೆ, ಪರ್ಮನೆಂಟಾಗಿ ಶಿಫ್ಟ್ ಆಗಿದ್ದಾರೆ, ಉದಾಹರಣೆಗೆ ನಮ್ಮ ಬೆಂಗಳೂರಿನಲ್ಲಿ ಬೇರೆ ಬೇರೆ ಎಲ್ಲ ರಾಜ್ಯದ ಜನರು ಸಹ ಇದ್ದಾರೆ. ಹಾಗಾಗಿ ಅವರು ಅವ್ರವ್ರ ರಾಜ್ಯದಲ್ಲಿ ಮತದಾರರ ಪಟ್ಟಿ ಸೇರ್ಪಡೆ ಮಾಡಿಕೊಂಡ್ರೆ ಇಲ್ಲಿ ಮತ್ತೆ ಸೇರ್ಪಡೆ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಅಂಥವ್ರನ್ನ ನಾವು ಮತದಾರರ ಪಟ್ಟಿಯಿಂದ ಕೈ ಬಿಡಬೇಕಾಗತ್ತೆ. ಹಾಗಾಗಿ ಈ ಸಮಗ್ರ ಪರಿಷ್ಕರಣೆ ಮಾಡೋದ್ರ ಮೂಲಕ ಮತದಾರರ ಪಟ್ಟಿಯನ್ನು ಶುದ್ಧೀಕರಣ ಮಾಡುವಂಥದ್ದು, ಪಕ್ಕಾ ಮತದಾರರ ಪಟ್ಟಿಯನ್ನು ನಾವು ತಯಾರು ಮಾಡಿ ಚುನಾವಣೆಗೆ ಹೋಗುವಂಥದ್ದು ಚುನಾವಣಾ ಆಯೋಗದ ಉದ್ದೇಶ. ಹಾಗಾಗಿ ಪ್ರಜಾಪ್ರತಿನಿಧಿ ಕಾಯ್ದೆ ಸೆಕ್ಷನ್ 21 ಪ್ರಕಾರ ಯಾವಾಗೆಲ್ಲ ಬೇಕು ಪರಿಷ್ಕರಣೆ ಮಾಡುವಂಥ ಪ್ರಕ್ರಿಯೆಯನ್ನು ಚುನಾವಣಾ ಆಯೋಗ ತೆಗೆದುಕೊಳ್ಬೋದು. ಈಗ ನಮ್ಮದು 3ನೇ ಹಂತದಲ್ಲಿ ತೆಗೆದುಕೊಂಡಿದ್ದಾರೆ. ನಾವೆಲ್ಲ ಅದಕ್ಕೆ ತಯಾರಾಗಿದ್ವಿ. ಇದರಲ್ಲಿ ಭಾಳ ಮುಖ್ಯವಾಗಿ
ಎರಡರಲ್ಲಿ ಯಾರು ಮತದಾರರಿದ್ದರೋ ಅವ್ರಿಗೆ ಮ್ಯಾಪಿಂಗ್ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ನಾವೀಗ ಬರೀ ಫಾರ್ಮನ್ನು ಫಿಲ್ ಮಾಡಿಕೊಟ್ರೆ ಸಾಕು, ನನ್ನ ಹೆಸರು ಮತದಾರ ಪಟ್ಟಿಯಲ್ಲಿ ಬಂದುಬಿಡುತ್ತೆ. ಯಾರ್ದು ಮ್ಯಾಪಿಂಗ್ ಆಗಿಲ್ಲ ಅಂತಂದರೆ 2002ರಲ್ಲಿ ಇಲ್ಲಿ ಇರಲಿಲ್ಲ ಅವ್ರ ಮತದಾರ ಪಟ್ಟಿಯಲ್ಲಿ ಅವ್ರ ಹೆಸರು ಇರಲಿಲ್ಲ ಅಂತಂದರೆ, ಅಂಥ ಸಂದರ್ಭದಲ್ಲಿ ನಾವು ಅವರಿಗೆ ವಿಚಾರಣೆ ಸಂದರ್ಭದಲ್ಲಿ ನೋಟಿಸ್ ಕೊಡ್ತೀವಿ. ನೋಟಿಸ್ ಕೊಟ್ಟ ಸಂದರ್ಭದಲ್ಲಿ ಚುನಾವಣಾ ಆಯೋಗ ನಮಗೆ 12 ದಾಖಲೆಗಳನ್ನು ಒದಗಿಸ್ಬೇಕಂತ ಹೇಳಿದ್ದಾರೆ. ಆ ದಾಖಲೆಗಳನ್ನು ಯಾರ್ಯಾರು ಕೊಡ್ತಾರೆ ಅದನ್ನು ವೆರಿಫೈ ಮಾಡ್ತೀವಿ, ವಿಚಾರಣೆ ಮಾಡ್ತೀವಿ, ಆದೇಶ ಮಾಡ್ತೀವಿ, ಸೇರ್ಪಡೆ ಮಾಡ್ತೀವಿ. ಈ ಪ್ರಕ್ರಿಯೆ ನಡೆಯುತ್ತೆ. ಇದು ಹಂತವಾಗಿ ನಡೆಯುತ್ತೆ. ಮೊದಲ ಹಂತದಲ್ಲಿ ನಮಗೆ ಈ 30ನೇ ತಾರೀಕಿಂದ, ಈ ಜೂನ್ 30ನೇ ತಾರೀಕು ನಾವು ಮೊದಲ ಹಂತವಾಗಿ ಈಗ BLOಗಳಿಗೆ ಎಲ್ಲರಿಗೂ ಸಹ 2025ರಲ್ಲಿ ಮತದಾರ ಪಟ್ಟಿಯಲ್ಲಿ ಹೆಸರು ಯಾರ್ದೆಲ್ಲ ಇದೆ ಅವ್ರದ್ದು ನಾವು ಎನ್ಯುಮರೇಷನ್ ಫಾರ್ಮನ್ನು ಫ್ರೀ ಫಿಲ್ಡ್ ನಂದೆಲ್ಲ ಡೀಟೇಲ್ಸ್ ಅದರಲ್ಲಿ ಫಿಲ್ ಮಾಡಿ ಪ್ರಿಂಟ್ ಮಾಡಿ ಅವ್ರಿಗೆ ಕೊಡ್ತೀವಿ. 2 ಕಾಪಿ ಕೊಡ್ತೀವಿ. ಅವರು ಮನೆಗೆ ಹೋಗಿ ಉದಾಹರಣೆ ನಿಮ್ಮ ಮನೆಗೆ ಬಂದರೆ ನಿಮ್ಮದು 2 ಕಾಪಿ ಕೊಡ್ತಾರೆ. 1 ಕಾಪಿ ನಿಮಗೆ ಇಟ್ಕೊಳ್ಳಿಕ್ಕೆ, ಅದನ್ನು ನಮಗೆ 1 ಕಾಪಿ ರಿಸೀವ್ಟ್ ಕೊಡಬೇಕು. ನೀವು ಇಟ್ಕೊಂಡಂಥ ಫಾರ್ಮನ್ನು ನೀವು ಫಾರ್ಮ್ ಫಿಲ್ ಮಾಡಿರೋದು ಕರೆಕ್ಟ್ ಇದೆಯಲ್ಲ ಅಂತ ಒಂದು ಸರಿ ಚೆಕ್ ಮಾಡಬೇಕು. ಅದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ಕರೆಕ್ಷನ್ ಮಾಡಬೇಕು. ಕರೆಕ್ಷನ್ ಮಾಡಿ ಫೋಟೋ ನಿಮ್ದು ನೋಡಿ, ಫೋಟೋ ಇದೆ ಓಕೆ ಅಂದರೆ ಓಕೆ, ಇಲ್ಲಾಂದರೆ ನಂದು ಹೊಸ ಫೋಟೋ ಹಾಕಬೇಕು ಅಂದರೆ ನೀವು ಹೊಸ ಫೋಟೋವನ್ನು ಅದಕ್ಕೆ ಅಂಟಿಸಿ BLO ಕೈ ಕೊಟ್ಟರೆ ಅವ್ರು ತಂದು ನಮ್ಮ ಆಫೀಸ್ನಲ್ಲಿ ತಂದು ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಮಾಡಿದ ನಂತರ ಯಾರೆಲ್ಲ ಫಾರ್ಮ್ ವಾಪಸ್ ಕೊಟ್ಟಿದ್ದಾರೋ, ನಾವು ಎಲ್ಲರಿಗೂ 2025ರಲ್ಲಿ ಯಾರಿದ್ದರೂ ಎಲ್ಲರಿಗೂ ಕೊಡ್ತೀವಿ ಫಾರ್ಮನ್ನು. ಯಾರೆಲ್ಲ ವಾಪಸ್ ಫಾರ್ಮ್ ಕೊಟ್ಟಿದ್ದಾರೋ ಅದನ್ನು ಸ್ಕ್ಯಾನ್ ಮಾಡ್ತೀವಿ. ಸ್ಕ್ಯಾನ್ ಮಾಡಿ ಮತದಾರ ಪಟ್ಟಿಗೆ ಸೇರ್ಪಡೆ ಮಾಡ್ತೀವಿ. 5 ಆಗಸ್ಟ್ಗೆ ನಾವು ಒಂದು ಮತದಾರ ಪಟ್ಟಿಯನ್ನು ಅನೌನ್ಸ್ ಮಾಡ್ತೀವಿ. ಆ ಸಂದರ್ಭದಲ್ಲಿ ನಾವು ಅನೌನ್ಸ್ ಮಾಡಿದ ಮೇಲೆ ಮತ್ತೆ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಗೆ 1 ತಿಂಗಳ ಅವಕಾಶ ಕೊಡ್ತೀವಿ. ಯಾರ್ದು ಮತದಾರ ಪಟ್ಟಿಯಲ್ಲಿ ನಮ್ಮದು ಬಿಟ್ಟೋಗಿದೆ ಅಂತಾರೆ ಅವರು ಫಾರ್ಮ್ ನಂಬರ್ 6 ಫಿಲ್ ಮಾಡಿ ನಮಗೆ ಕೊಟ್ಟರೆ ಅದನ್ನು ಮತ್ತೆ ಮತದಾರ ಪಟ್ಟಿಯಲ್ಲಿ ನಾವು ಸೇರ್ಪಡೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ, ಇದು ಮತದಾರರ ಪಟ್ಟಿ ಏನು ಪರಿಷ್ಕರಣೆ ಆಗಿದ್ದು 2002ರಲ್ಲಿ, ಅಲ್ಲಿಂದ ಇಲ್ಲಿವರೆಗೂ ಬಹಳಷ್ಟು ಬದಲಾವಣೆ ಆಗಿದೆ ಸರ್. ಇಷ್ಟು ದೊಡ್ಡ ಜನಸಂಖ್ಯೆಯನ್ನು ಮ್ಯಾಪಿಂಗ್ ಮಾಡೋದು ಹೇಗೆ, ಯಾವ ರೀತಿಯಾಗಿ ತಯಾರಿ ನಡೀತಾ ಇದೆ ಮತ್ತು ಈ ಪ್ರಕ್ರಿಯೆಯ ಹಂತಗಳ ಬಗ್ಗೆ ನಮಗೆ ತಿಳಿಸೋದಾದರೆ? ಭಾಳ ಮುಖ್ಯವಾಗಿ ಕಳೆದ 1 ವರ್ಷದಿಂದ ನಾವು ಮ್ಯಾಪಿಂಗ್ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೀವಿ. 2002 ಮತದಾರ ಪಟ್ಟಿಯನ್ನು ತೆಗೆದುಕೊಂಡು 2025 ಯಾರ್ದು ಮತದಾರರು ಇದ್ದಾರೆ ಅವರಿಗೆ ಮ್ಯಾಪ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಈಗ 2002ರಲ್ಲಿ ಭಾಳಷ್ಟು ಜನರು ಮತದಾರರು ಇರಲೇ ಇಲ್ಲ. ಯಾಕೆಂದರೆ ಆ ನಂತರ ಹುಟ್ಟಿದವರು ಇದ್ದಾರೆ, ಬೇರೆ ಬೇರೆ ಕಡೆಯಿಂದ ಬಂದಂಥವ್ರು ಇದ್ದಾರೆ. ಆದರೂ ಸಹ ಅವ್ರನ್ನ ದೇಶಾದ್ಯಂತ ಎಲ್ಲೇ ಇದ್ದರು ಮತದಾರ ಪಟ್ಟಿಯಲ್ಲಿದ್ದರೆ ಅವ್ರನ್ನ ಅಲ್ಲಿಗೆ ನಾವು ಮ್ಯಾಪ್ ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಉದಾಹರಣೆ ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಸುಮಾರು ನಮ್ಮ ಕೇಂದ್ರ ಪಾಲಿಕೆ ವ್ಯಾಪ್ತಿಯಲ್ಲಿ 74% ಜನರಿಗೆ ನಾವು ಮ್ಯಾಪಿಂಗ್ ಮಾಡಿದ್ವಿ. ಇನ್ನು ಉಳಿದಂಥ 26% ಜನರಿಗೆ ಮ್ಯಾಪಿಂಗ್ ಆಗಿಲ್ಲ. ಈಗಲೂ ಸಹ ಮ್ಯಾಪಿಂಗ್ ಪ್ರಕ್ರಿಯೆ ನಡೀತಾ ಇದೆ. ಯಾಕೆಂದರೆ ಭಾಳಷ್ಟು ಕಡೆಗೆ ಸಿಗೋದಿಲ್ಲ, ಎಲ್ಲ ಪರ್ಮನೆಂಟ್ ಶಿಫ್ಟ್ ಆಗಿರ್ತಾರೆ, ಇನ್ನೊಂದು ಡೆತ್ ಆದವ್ರ ಸಂಖ್ಯೆ ಭಾಳ ಇದ್ದಾರೆ ಅದರಲ್ಲಿ. ಹಾಗಾಗಿ ಮ್ಯಾಪಿಂಗ್ ಪ್ರಕ್ರಿಯೆ ಆಗೋದಿಲ್ಲ. ಹಾಗಾಗಿ ಮ್ಯಾಪಿಂಗ್ ಇಲ್ಲ ಅಂತಂದರೂ ನಾವು ಎಲ್ರಿಗೂ ಎನ್ಯುಮರೇಷನ್ ಫಾರ್ಮ್ ಕೊಡ್ತೀವಿ. ಪ್ರತಿ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅವ್ರು ಎಲ್ಲರಿಗೂ 2 ಸೆಟ್ಟಲ್ಲಿ ಎನ್ಯುಮರೇಷನ್ ಫಾರ್ಮ್ ಕೊಡ್ತೀವಿ. ಎನ್ಯುಮರೇಷನ್ ಫಾರ್ಮ್ ಕೊಡ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿ ಇದ್ದರೆ ನಾವು ಅವರಿಗೆ ಫಾರ್ಮ್ ಕೊಟ್ಟು ಅಕ್ನಾಲೇಜ್ಮೆಂಟ್ ತೊಗೊಂಡು ಅಲ್ಲೊಂದು ಸ್ಟಿಕ್ಕರ್ ಅಂಟಿಸ್ತೀವಿ ಅವ್ರ ಮನೆಗೆ ಎನ್ಯುಮರೇಷನ್ ಫಾರ್ಮ್ ಕೊಟ್ಟಿದ್ದೀವಿ ಅಂತ. ಅಕಸ್ಮಾತ್ ನಾವು BLOಗಳು ಮನೆಗೆ ಹೋದಂಥ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿ ಯಾರೂ ಇಲ್ಲ ಅಂತಂದರೆ ನಾವು ಅವರಿಗೆ ರೆಡ್ ಸ್ಟಿಕ್ಕರನ್ನು ಅಂಟಿಸಿ ಬರ್ತೀವಿ. ನಾವು ಇಂಥ ಸಂದರ್ಭದಲ್ಲಿ ಬಂದಿದ್ದೀವಿ, ಅದರಲ್ಲಿ ಮಾಹಿತಿ ಇರ್ತದೆ. ರೆಡ್ ಸ್ಟಿಕ್ಕರ್ ಅಂಟಿಸಿ ಬರ್ತೀವಿ. ಅವರಿಲ್ಲ ಅಂತಂದರೆ ನಾವು ಮತ್ತೆ ಪುನಃ ಹೋಗಬೇಕಾಗತ್ತೆ, 3 ವಿಸಿಟನ್ನು ಮಾಡಬೇಕಾಗತ್ತೆ. 3 ವಿಸಿಟಲ್ಲಿ ಸಿಗಲಿಲ್ಲ ಅಂತಂದರೆ ನಾವು ಫಾರ್ಮನ್ನು ಕೊಡಲಿಕ್ಕಾಗೋದಿಲ್ಲ. ಮತದಾರರ ಪಟ್ಟಿಯಿಂದ ಹೊರಗುಳಿಯೋ ಸಾಧ್ಯತೆ ಇರ್ತದೆ. ಆದರೆ ಅಲ್ಲಿಗೆ ಹೊರಗುಳಿಯೋ ಸಾಧ್ಯತೆ ಇರ್ತದೆ ಅಂದರೆ ನಾವೇನು ಡ್ರಾಫ್ಟ್ ರೋಲ್ ಹಾಕಿರ್ತೀವಿ ಅದರಲ್ಲಿ ಹೊರಗುಳಿಯೋ ಸಾಧ್ಯತೆ ಇರ್ತದೆ. ಡ್ರಾಫ್ಟ್ ರೋಲ್ ಹಾಕಿದ ಮೇಲೆ ಮತ್ತೆ ಅವಕಾಶ ಕೊಡ್ತೀವಿ, 1 ತಿಂಗಳು ಅವಕಾಶ ಕೊಡ್ತೀವಿ. ಯಾರಿಗಾದರೂ ನಂದು ಹೆಸರು ಬಿಟ್ಟೋಗಿದೆ ಅಂತ ಅಂದರೆ ಅವ್ರು ಸೇರ್ಪಡೆ ಮಾಡೋದಕ್ಕೆ ಡಾಕ್ಯುಮೆಂಟ್ ಸಮೇತ ಒಂದು ಫಾರ್ಮ್ 6 ಫಿಲ್ ಮಾಡಿ ನಮ್ಮ BLOಗಳ ಕಡೆ ಕೊಟ್ಟರೆ ನಾವು ಅದನ್ನು ವೆರಿಫೈ ಮಾಡಿ ವಿಚಾರಣೆ ಅಗತ್ಯ ಇದ್ದರೆ ನೋಟಿಸ್ ಕೊಡ್ತೀವಿ, ವಿಚಾರಣೆ ಮಾಡ್ತೀವಿ. ವಿಚಾರಣೆ ಅಗತ್ಯ ಇಲ್ಲ ಅಂತಂದರೆ ಡಾಕ್ಯುಮೆಂಟ್ ಎಲ್ಲ ಸರಿ ಇದೆ ಅಂತಂದರೆ ನಾವು ಅವ್ರನ್ನ ಅಂತಿಮ ಮತದಾರರ ಪಟ್ಟಿ ಸೇರ್ಪಡೆ ಮಾಡ್ತೀವಿ. ಅಂತಿಮ ಮತದಾರರ ಪಟ್ಟಿಯನ್ನು 7 ಅಕ್ಟೋಬರ್ಗೆ ನಾವು ಘೋಷಣೆ ಮಾಡೋರಿದ್ದೇವೆ. ಅಲ್ಲಿವರೆಗೂ ಈ ಪ್ರಕ್ರಿಯೆ ನಡೆಯುತ್ತೆ, 7 ಅಕ್ಟೋಬರ್ವರೆಗೂ. ಹಾಗಾಗಿ ಮತದಾರ ಪಟ್ಟಿ ಪರಿಷ್ಕರಣೆ ಸಂದರ್ಭದಲ್ಲಿ ಯಾರೂ ಆತಂಕ ಪಡುವಂಥ ಅಗತ್ಯ ಇಲ್ಲ. ಯಾಕೆ ಆತಂಕ ಪಡೋ ಅವಶ್ಯಕತೆ ಇಲ್ಲ ಅಂತಂದರೆ ನಮ್ಮ ರಾಜ್ಯದಲ್ಲಿ ಬೇರೆ ದೇಶಗಳಿಂದ ಬಂದಂಥವ್ರು ಯಾರೂ ಇರಲಿಕ್ಕಿಲ್ಲ. ಯಾಕೆಂದರೆ ಉದಾಹರಣೆಗೆ ಬಿಹಾರದಲ್ಲಿ ಬೇರೆ ಪರಿಸ್ಥಿತಿ ಇತ್ತು, ವೆಸ್ಟ್ ಬೆಂಗಾಲ್ ಬೇರೆ ಪರಿಸ್ಥಿತಿ ಇತ್ತು. ಅದನ್ನು ನೋಡಿ ಎಲ್ಲರೂ ಆತಂಕ ಪಡೋಂಥ
ಯಾಕೆಂದರೆ ಅಲ್ಲಿಂದ ಬಾಂಗ್ಲಾದೇಶ ಗಡಿ ಇರೋದ್ರಿಂದ ಅಲ್ಲಿ ಕೆಲವರೆಲ್ಲ ಬಂದು ನೆಲೆಸಿದ್ದು ಅಂಥವ್ರಿಗೆ ಮತದಾರದಿಂದ ಅವ್ರು ಅಂಥವ್ರು ಮತದಾರ ಪಟ್ಟಿಯಲ್ಲಿದ್ದರೆ ಹೊರಗೆ ತೆಗಿಲೇಬೇಕು. ಮತದಾರ ಪಟ್ಟಿಗೆ ಸೇರ್ಪಡೆ ಮಾಡೋದಕ್ಕೆ ಮೊಟ್ಟ ಮೊದಲ ಕಂಡೀಷನ್ ಏನಂದರೆ ಭಾರತೀಯ ನಾಗರಿಕರಾಗಿರಬೇಕು, ಆಮೇಲೆ 18 ವರ್ಷ ವಯಸ್ಸಾಗಿರಬೇಕು, ಆಮೇಲೆ ದಿವಾಳಿ ಆಗಿರಬಾರ್ದು, ಸಾಮಾನ್ಯ ನಿವಾಸಿ ಆಗಿರ್ಬೇಕು. ಈ 4 ಕಂಡೀಷನ್ ಮಾತ್ರ ನಾವು ಮತದಾರ ಪಟ್ಟಿ ಸೇರ್ಪಡೆ ಮಾಡೋದಕ್ಕೆ ಬಳಸ್ತೇವೆ. ಆದರೆ ನಮ್ಮ ದೇಶದ ಅಲ್ಲದೆ ಇರೋರು ಮತದಾರ ಪಟ್ಟಿ ಸೇರ್ಪಡೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಅದು ಮಾಡಲೇಬಾರ್ದು. ಅಂಥ ಪರಿಸ್ಥಿತಿ ನಮ್ಮ ಕರ್ನಾಟಕದಲ್ಲಿ ಬರ್ತಾ ಅಂತ ನನಗೆ ಅನಿಸ್ತಾ ಇಲ್ಲ. ಆದರೆ ಯಾರಾದರೂ ಇದ್ದರೆ ಅಂಥವ್ರು ಯಾರಾದರೂ ಮತದಾರ ಪಟ್ಟಿಯಲ್ಲಿದ್ದರೆ ಖಂಡಿತ ಹೊರಗೆ ಹಾಕಬೇಕು. ನಾವು ನಮ್ಮ ದೇಶದ ನಾಗರಿಕರು ಅಲ್ಲದೆ ಇರೋರು ಮತದಾರ ಪಟ್ಟಿಯಲ್ಲಿ ಇರಬಾರ್ದು. ಹಾಗಾಗಿ ನಮ್ಮ ದೇಶದ ನಾಗರಿಕರಿಗೆ ಮತದಾರ ಪಟ್ಟಿ ಸೇರ್ಪಡೆ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಇದೆ. ಪ್ರತಿಯೊಬ್ಬ ನಾಗರಿಕರನ್ನು ಬಿಟ್ಟು ಹೋಗದ ರೀತಿಯಲ್ಲಿ ಮಾಡುವಂಥ ಕೆಲಸವನ್ನು, ಸೇರ್ಪಡೆ ಮಾಡುವಂಥ ಕೆಲಸ ನಾವು ಮಾಡಲೇಬೇಕಾಗಿದೆ. ಹಾಗಾಗಿ ನಮ್ಮ ಇಡೀ ತಂಡ ಕೆಲಸವನ್ನು ಮಾಡ್ತಾಯಿದೆ. ಹಾಗಾಗಿ ಯಾರೂ ಸಹ ರಾಜಕೀಯ ಪಕ್ಷದವರಾಗಲಿ ಸಾಮಾನ್ಯ ನಾಗರಿಕರಾಗಲಿ ಯಾರೂ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ತಮ್ಮ ಹೆಸರು ಮತದಾರ ಪಟ್ಟಿಗೆ ಬರಬೇಕು ಅಂತ ಅಂದರೆ ತಾವು ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು. ನಮ್ಮ BLOಗಳು ಮನೆಗೆ ಬಂದಂಥ ಸಂದರ್ಭದಲ್ಲಿ ಸರಿಯಾದ ಮಾಹಿತಿಯನ್ನು ಕೊಡಬೇಕು. ಯಾವ ದಾಖಲೆಗಳನ್ನು ಕೊಡಬೇಕಾಗುತ್ತೆ ಸರ್ ಮತದಾರರು, ಅಧಿಕಾರಿಗಳು ಮನೆಗೆ ಬಂದಂಥ ಸಂದರ್ಭ? ಈಗ 12 ದಾಖಲೆಗಳನ್ನು ನಾವು ಕೇಳಿದ್ದೀವಿ. 12 ದಾಖಲೆಗಳೆಲ್ಲವೂ ಸಹ ಗೌರ್ಮೆಂಟಿಂದ ಬಂದದ್ದು. ಶಾಲಾ ದಾಖಲೆ ಇರ್ಬೋದು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೊಟ್ಟಂಥ ಯಾವುದೇ ID ಇರ್ಬೋದು, ನಿಮ್ಮದು ರೇಷನ್ ಕಾರ್ಡ್ ಇರ್ಬೋದು, ಬೇರೆ ಫೋಟೋ ID ಯಾವುದಾದ್ರೂ ಇರ್ಬೋದು, ಆ IDಗಳನ್ನೆಲ್ಲ ನಾವು ತಗೋತೀವಿ. ಯಾವ್ಯಾವ ವರ್ಷದಲ್ಲಿ ID ತಗೊಂಡಿದ್ದಾರೆ. ಈಗ 12 ಡಾಕ್ಯುಮೆಂಟ್ ಇದೆ, ನಾನು ನಿಮಗೆ ಕೊಡ್ತೀನಿ, ಅದನ್ನು ಡಿಸ್ಪ್ಲೇ ಮಾಡಿ ತೋರಿಸ್ಬೋದು ಎಲ್ಲರಿಗೂ. ಆ ದಾಖಲೆಗಳನ್ನು ಅವರು ಕೊಡಬೇಕಾಗುತ್ತೆ. ಆದರೆ ಮ್ಯಾಪಿಂಗ್ ಆಗಿರೋವಂಥವ್ರಿಗೆ ಯಾವುದೇ ದಾಖಲೆ ಬೇಡ. ಮ್ಯಾಪಿಂಗ್ ಆಗಿಲ್ಲ ಅಂದರೆ 2002ರಲ್ಲಿ ಇವ್ರ ಹೆಸರು ಇಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಮತ್ತೊಮ್ಮೆ ಪರಿಶೀಲನೆ ಹಾಗಂತ ತೆಗಿತೀವಿ ಅಂತಲ್ಲ, ಮತ್ತೊಮ್ಮೆ ಪರಿಶೀಲನೆ ಮಾಡೋದಕ್ಕಾಗಿ ಅವರಿಗೆ ನೋಟಿಸ್ ಕೊಡ್ಬೋದು, ವಿಚಾರಣೆ ಮಾಡ್ಬೋದು, ಮತ್ತು ದಾಖಲೆಗಳನ್ನು ಹಾಜರುಪಡಿಸೋದಕ್ಕೆ ಕೇಳ್ಬೋದು. ಇದು ನಾವು ಮಾಡುವಂಥ ಕೆಲಸ. ಈಗ ಮನೆಗೆ ಬಂದಂಥ ಸಂದರ್ಭದಲ್ಲಿ ಮತದಾರರು ಇರೋದಿಲ್ಲ ಅಥವಾ ಕೆಲಸದ ಮೇಲೆ ವಲಸೆಗೆ ಹೋಗಿರ್ತಾರೆ. ಇಂಥ ಸಂದರ್ಭದಲ್ಲಿ ಅವರ ಫಾರ್ಮನ್ನು ಭರ್ತಿ ಮಾಡೋದು ಹೇಗೆ ಸರ್? ಆನ್ಲೈನ್ ಆಪ್ಷನ್ ಏನಾದರೂ ಇದೆಯಾ ಭರ್ತಿ ಮಾಡಲಿಕ್ಕೆ? ಮೊದಲ ಹಂತದಲ್ಲಿ ಮತ್ತು 2ನೇ ಹಂತದಲ್ಲಿ ನೀವು ಮನೆಗೆ ಬಂದಂಥ ಸಂದರ್ಭದಲ್ಲಿ ಯಾರೂ ಇಲ್ಲ ಅಂತಂದರೆ ಅವರಿಗೆ ಫಾರ್ಮ್ ಕೊಡ್ತಾ ಇರಲಿಲ್ಲ. ಉದಾಹರಣೆಗೆ ಮನೆ ಬಂದಂಥ ಸಂದರ್ಭದಲ್ಲಿ ವೋಟರೇ ಇರಬೇಕು, ಅವ್ರಿಗೆ ಫಾರ್ಮ್ ಕೊಡಬೇಕು ಅಂತ ಇತ್ತು. ಈಗ ಚುನಾವಣಾ ಆಯೋಗ ಅದನ್ನು ಲಿಬರಲ್ ಮಾಡಿದೆ. ಅಂದರೆ ಮನೆಯಲ್ಲಿ ಯಾರಾದರೂ ಒಬ್ರು ಇದ್ದರೆ ಸಾಕು, ಅವ್ರಿಗೆ ಬೇಕಾದ ರಿಲೇಷನ್ಸ್ ಇದ್ದರೆ ಅವ್ರಿಗೆ ಕೊಟ್ಟು ಅವರಿಂದ ಫಾರ್ಮನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿದೆ. ಅಕಸ್ಮಾತ್ ನಾವು 3 ಬಾರಿ ಬಂದಂಥ ಸಂದರ್ಭದಲ್ಲೂ ಸಹ ಮತದಾರರು ಸಿಕ್ಕಿಲ್ಲ, ಅವ್ರ ಮನೆಯಲ್ಲಿ ಯಾರೂ ಸಹ ಸಿಕ್ಕಿಲ್ಲ ಅಂತಂದರೆ ಫಾರ್ಮ್ ಫಿಲ್ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಚುನಾವಣಾ ಆಯೋಗದ ವೆಬ್ಸೈಟಿಗೆ ಹೋಗಿ ನೀವು ಫಾರ್ಮನ್ನು ಫಿಲ್ ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಅಲ್ಲಿ ಫಾರ್ಮನ್ನು, ಎನ್ಯುಮರೇಷನ್ ಫಾರ್ಮನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡಿದರೆ ನಾವು ಈಗೇನು ಹಾರ್ಡ್ ಕಾಪಿಯನ್ನು ಕೊಟ್ಟರೆ ಎಷ್ಟು ಕೆಲಸ ಆಗುತ್ತೋ ಅದೇ ಕೆಲಸವನ್ನು ನಾವು ಆನ್ಲೈನಲ್ಲಿ ಸಬ್ಮಿಟ್ ಮಾಡಿದ್ರು ಸಹ ಮಾಡ್ತೇವೆ. ಓಕೆ, ಈಗ ನೀವು ಏನು 12 ದಾಖಲೆಗಳು ಹೇಳಿದ್ರಿ, ಸರ್ಕಾರದ ಯಾವ ದಾಖಲೆಗಳು ಇಲ್ಲದೆ ಇರುವಂಥ ಒಂದು ವರ್ಗ ಕೂಡ ಇದೆ. ಸೊ ಅಂಥ ವರ್ಗಕ್ಕೆ ಏನು ಆಪ್ಷನ್ ಇದೆ ಸರ್? ಏನೂ ಇಲ್ಲ ಅಂತಂದರೆ ಒಂದು ಮನೆ ಸ್ಯಾಂಕ್ಷನ್ ಆದರೂ ಆಗಿರುವಂಥದ್ದು ಇರ್ತದೆ. ಹಿಂದೆ ಯಾವುದೇ ಒಂದು ಸೌಲಭ್ಯವನ್ನು ತೆಗೆದುಕೊಂಡಿರುವಂಥದ್ದು, ಬ್ಯಾಂಕ್ ಅಕೌಂಟ್ ಇರುವಂಥದ್ದು. ಹಾಗಾಗಿ ಯಾವುದೇ ಡಾಕ್ಯುಮೆಂಟ್ ಇಲ್ಲ ಅಂದರೆ ಅವ್ರಿಗೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಟ್ಟಂಥದ್ದು ಇರುತ್ತೆ. ಆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು ಸಹ ನಾವು ತೆಗೆದುಕೊಳ್ತೀವಿ. ಅವರೇ ಇರಬೇಕು ಅಂತಲ್ಲ, ಅವರು ಅಥವಾ ಅವ್ರ ಫ್ಯಾಮಿಲಿಯಲ್ಲಿ ಯಾರಾದರೂ ಸೇರ್ಪಡೆ ಆಗಿದ್ದಾರೆ ಆ ಡಾಕ್ಯುಮೆಂಟನ್ನು ಕೊಟ್ಟರೆ ನಾವು ಇವರು ಭಾರತೀಯರು ಹೌದು ಇಲ್ಲ ಅನ್ನೋದನ್ನು ನಾವು ಕನ್ಫರ್ಮ್ ಮಾಡ್ಕೊಳ್ಳೋ ಉದ್ದೇಶಕ್ಕಾಗಿ ಇದನ್ನು ಕೇಳ್ತೀವಿ. ಅದು ಕೊಟ್ಟಂಥ ಸಂದರ್ಭದಲ್ಲಿ ನಾವು ಸೇರ್ಪಡೆಯನ್ನು ಮಾಡ್ತೀವಿ. ಓಕೆ, ಅಂತಿಮ ಮತದಾರರ ಪಟ್ಟಿ ಯಾವಾಗ ಬಿಡುಗಡೆ ಆಗುತ್ತೆ ಸರ್? ಅಂತಿಮ ಮತದಾರರ ಪಟ್ಟಿ ನಮ್ಮದು ಅಕ್ಟೋಬರ್ 7ನೇ ತಾರೀಕು ಅಂತಿಮ ಮತದಾರರ ಪಟ್ಟಿ ಬಿಡುಗಡೆ ಮಾಡ್ತೀವಿ. ಅದಕ್ಕಿಂತ ಮೊದಲೆಲ್ಲ ನಾವು ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್, ಈಗ ಡ್ರಾಫ್ಟನ್ನು 5 ಆಗಸ್ಟಿಗೆ ಡ್ರಾಫ್ಟ್ ಪಬ್ಲಿಷ್ ಮಾಡ್ತೀವಿ. ಅದಾದಮೇಲೆ 1 ತಿಂಗಳ ಕಾಲ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್, ಯಾರಾದರೂ ಮತದಾರ ಪಟ್ಟಿಯಲ್ಲಿ ನನ್ನ ಹೆಸರು ಬಿಟ್ಟೋಗಿದೆ, ನನ್ನ ಹೆಸರನ್ನು ಸೇರ್ಪಡೆ ಮಾಡಬೇಕಂತ ಫಾರ್ಮ್ಸ್ 6 ಫಿಲ್ ಮಾಡಿಕೊಟ್ರೆ ಅದನ್ನು ನಾವು ನೆಕ್ಸ್ಟ್ ಸೆಪ್ಟೆಂಬರು ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಅದನ್ನೆಲ್ಲ ಯಾರ್ಯಾರೆಲ್ಲ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ ಹಾಕಿದ್ದಾರೆ ಅವ್ರದ್ದೆಲ್ಲ ವೆರಿಫೈ ಮಾಡ್ತೀವಿ. ಅದಾದ ನಂತರ ಅಕ್ಟೋಬರ್ 3ರವರೆಗೂ ಅದಾಗುತ್ತೆ. 7th ಅಕ್ಟೋಬರ್ಗೆ ನಾವು ಅಂತಿಮ ಮತದಾರ ಪಟ್ಟಿ ಬಿಡುಗಡೆ ಮಾಡಿ. ಓಕೆ, ಆಗಸ್ಟ್ 5ನೇ ತಾರೀಕು ಮತದಾರರ ಏನು ವೆರಿಫಿಕೇಶನ್ ಬಿಡುಗಡೆ ಆಗುತ್ತೆ. ಇಂಥ ಸಂದರ್ಭದಲ್ಲಿ ನನ್ನ ಹೆಸರು ಇಲ್ಲ ಅನ್ನೋ ಪಕ್ಷದಲ್ಲಿ ಏನು ಮಾಡಬೇಕಾಗತ್ತೆ ಸರ್? ನಾನು ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡೋದಿಷ್ಟೇ, ನಾವೇನು ಡ್ರಾಫ್ಟ್ ರೋಲನ್ನು ಕರಡು ಮತದಾರ ಪಟ್ಟಿಯನ್ನು 5 ಆಗಸ್ಟ್ಗೆ ಹಾಕ್ತೀವಿ,
ಆ ಸಂದರ್ಭದಲ್ಲಿ ನಮ್ಮ ಹೆಸರು ಇದೆ ಇಲ್ಲ ಅಂತ ನೋಡ್ಕೋಬೋದು. ಆನ್ಲೈನಲ್ಲೂ ಸಹ ನೋಡ್ಕೋಬೋದು, ECI ನೆಟ್ಟಲ್ಲಿ ನೋಡ್ಕೋಬೋದು ವೆಬ್ಸೈಟಿಗೆ ಹೋಗಿ. ಇಲ್ಲ ಅವರು ನಮ್ಮ BLO ಕಡೆ ಕೊಟ್ಟಿರ್ತೀವಿ ಮತದಾರರ ಪಟ್ಟಿಯನ್ನು, ಡ್ರಾಫ್ಟ್ ರೋಲನ್ನು, ಅವರು ಅಲ್ಲೂ ಸಹ ಪರಿಶೀಲನೆ ಮಾಡ್ಕೋಬೋದು. ನಾವು ಪಬ್ಲಿಕೇಶನ್ ಎಲ್ಲ ಪಂಚಾಯತ್ಗಳಲ್ಲಿ ಬೇರೆ ಕಡೆಗೆಲ್ಲ ನಾವು ಅದನ್ನು ಪಬ್ಲಿಷ್ ಮಾಡಿರ್ತೀವಿ. ಹಾಗಾಗಿ ಅಲ್ಲಿ ಪರಿಶೀಲನೆ ಮಾಡ್ಕೋಬೋದು. ಇಲ್ಲ ಹೆಸರಿಲ್ಲ ಅಂತ ಅಂದರೆ ತಕ್ಷಣ ಅವರು ನಮ್ಮ BLO ಕಡೆಗೆ ಫಾರ್ಮ್ಸ್ ಇರ್ತದೆ, ಫಾರ್ಮ್ ನಂಬರ್ 6 ಇರ್ತದೆ, ಅವ್ರಿಗೆ ಫೋನ್ ಮಾಡಿದರೆ ಸಾಕು. ಅವ್ರ ಫೋನ್ ನಂಬರು ಎಲ್ಲ ಕಡೆ ನಾವು ಪಬ್ಲಿಷ್ ಮಾಡ್ತಾಯಿದ್ದೀವಿ. ಅವ್ರಿಗೊಂದು ಫೋನ್ ಮಾಡಿದರೆ ಅವರೇ ನಿಮ್ಮ ಮನೆಗೆ ತಂದು ಫಾರ್ಮ್ ಕೊಡ್ತಾರೆ, ಫಾರ್ಮ್ 6 ಕೊಡ್ತಾರೆ. ಅದು ಫಿಲ್ ಮಾಡೋದು ಹೇಗೆ ಅಂತ ಹೇಳ್ತಾರೆ. ಫಿಲ್ ಮಾಡಿದ ಮೇಲೆ ನಾವು ತೊಗೊಂಬಂದು ಮತ್ತೆ ಮತದಾರರ ಪಟ್ಟಿ ಸೇರ್ಪಡೆ ಮಾಡೋಂಥ ಕೆಲಸ ಮಾಡ್ತೇವೆ. ಈಗ ಅರ್ಜಿಯನ್ನು ಭರ್ತಿ ಮಾಡೋ ಸಮಯದಲ್ಲಿ ನಮ್ಮ ಬಳಿ ಇರುವಂಥ ದಾಖಲೆ ತಾಳೆ ಆಗ್ತಿರೋದಿಲ್ಲ ಅಥವಾ ತಪ್ಪಾಗಿ ನಮೂದಾಗ್ಬಿಡುತ್ತೆ. ಇಂಥ ಸಂದರ್ಭದಲ್ಲಿ ನಮಗೆ ಸಹಾಯ ಯಾರು ಮಾಡ್ತಾರೆ ಸರ್? ಅಲ್ಲ, ಈ ಅರ್ಜಿ ಫಿಲ್ ಮಾಡೋದಕ್ಕೆ BLO ಸಹಾಯ ಮಾಡ್ತಾರೆ. ತಪ್ಪಾಗಿದ್ದರೆ ನಾವು ಬೇರೆ ಫಾರ್ಮ್ ಕೊಟ್ಟು ಮತ್ತೆ ಫಿಲ್ ಮಾಡಿಸ್ಕೊಂಡು ತಗೋಬೇಕಾದ್ರೆ ನೋಡೇ ತಗೋತಾರೆ ಅವರು. ಸರಿ ಇಲ್ಲ ಅಂತಂದರೆ ಅವ್ರಿಗೆ ಮತ್ತೆ ಕೊಟ್ಟು ಬೇರೆ ಫಾರ್ಮ್ ಕೊಟ್ಟು ಫಿಲ್ ಮಾಡಿಸ್ಕೊಂಡು ತಗೋತಾರೆ. ಅಕಸ್ಮಾತ್ ಡಾಕ್ಯುಮೆಂಟ್ ತಾಳೆ ಆಗೋದಿಲ್ಲ ಅಂತಂದರೆ ನಾವು AERO ಅಂತ ನೇಮಕ ಮಾಡಿದ್ದೀವಿ, ಸಹಾಯಕ ಚುನಾವಣಾಧಿಕಾರಿ ಅಂತ ಇರ್ತಾರೆ. ಅವರು ನೋಟಿಸ್ ಕೊಡ್ತಾರೆ, ನಿಮ್ಮ ಡಾಕ್ಯುಮೆಂಟ್ ತಾಳೆ ಆಗ್ತಾಯಿಲ್ಲ, ನೀವು ಬಂದು ಡಾಕ್ಯುಮೆಂಟ್ ತೊಗೊಂಡ್ಬನ್ನಿ ಅಂತ. ಬಂದಂಥ ಸಂದರ್ಭದಲ್ಲಿ ಅವರು ಡಾಕ್ಯುಮೆಂಟನ್ನು ವೆರಿಫೈ ಮಾಡಿ ತಾಳೆ ಆಗ್ತಾಯಿದ್ದರೆ ನಾವು ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡ್ತೀವಿ. ತಾಳೆ ಆಗಲಿಲ್ಲ ಅಂದರೆ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡೋಕ್ಕಾಗೋದಿಲ್ಲ. ಆ ರೀತಿ ಡಿಸಿಷನ್ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಯಾರಾದರೂ ಬಾಧಿತರಿದ್ದರೆ, ಅವರು ಇಲ್ಲ ನನಗೆ ಅವರು AERO ಸರಿಯಾಗಿ ನೋಡಲಿಲ್ಲ ನನ್ನ ಡಾಕ್ಯುಮೆಂಟು, ನನಗೆ ಇದು ಸರಿ ನಿರ್ಣಯ ತಗೊಂಡಿಲ್ಲ ಅಂತ ಅಂದರೆ ಅವರು ಕಮಿಷ್ನರ್ಗೆ ಅಪೀಲ್ ಬರ್ಬೋದು. ಕಮಿಷ್ನರ್ ಡಿಸಿಷನ್ ತೊಗೊಂಡಿದ್ದು ಸರಿ ಇಲ್ಲ ಅಂತ ಅನಿಸಿದರೆ CEO ಸಾಹೇಬರಿಗೆ, ರಾಜ್ಯ ಮಟ್ಟದಲ್ಲಿ CEO ಮುಖ್ಯ ಚುನಾವಣಾಧಿಕಾರಿಗಳಿಗೆ ಅಪೀಲ್ ಮಾಡಲಿಕ್ಕೆ ಅವಕಾಶ ಇದೆ. ಒಮ್ಮೊಮ್ಮೆ ಒಂದೇ ಹೆಸರು ಎರಡೆರಡು ವೋಟರ್ ಐಡಿಗಳಲ್ಲಿ ಕಾಣಸಿಗುತ್ತೆ ಸರ್. ಚುನಾವಣೆ ಸಂದರ್ಭದಲ್ಲಿ ಬಹಳಷ್ಟು ಈ ವಿಚಾರ ಚರ್ಚೆ ಆಗ್ತಾ ಇರುತ್ತೆ. ಅಂಥ ವೋಟರ್ ಐಡಿಯನ್ನು ಕಡಿವಾಣ ಹಾಕಲಿಕ್ಕೆ ಏನೆಲ್ಲ ಕ್ರಮ? ಈಗ ವೋಟರ್ ID ಅಂತಲ್ಲ, ಮತದಾರರ ಪಟ್ಟಿಯಲ್ಲೇ ಎರಡೆರಡು ಕಡೆ ಹೆಸರು ಸೇರಿಸೋದು, ಮೂರು ಕಡೆ ಹೆಸರು ಸೇರಿಸೋದು. ಉದಾಹರಣೆಗೆ ಇಲ್ಲಿ ಬೆಂಗಳೂರಿಗೆ ಬಂದರು, ಬೆಂಗಳೂರಲ್ಲಿ ಸೇರಿಸಿದ್ರು. ಬೆಂಗಳೂರು ಬಿಟ್ಟು ಬೇರೆ ಯಾವುದೋ ರಾಜ್ಯಕ್ಕೆ ಹೋದರು, ಅಲ್ಲಿ ಮತದಾರರ ಪಟ್ಟಿ ಹೆಸರು ಸೇರಿಸಿದ್ರು. ಇನ್ನೊಂದು ಕಡೆ ಮತ್ತೆ ಊರಿಗೆ ಬಂದರು, ಆವಾಗ ಅಲ್ಲೊಂದು ಸೇರಿಸಿದ್ರು. ಈ ಥರ ಮಾಡೋದು ಅಪರಾಧ ಆಗ್ತದೆ, ಯಾಕೆಂದರೆ ಇದು ಕ್ರಿಮಿನಲ್ ಆ್ಯಕ್ಟ್ ಆಗುತ್ತೆ. ಹಾಗಾಗಿ ಮತದಾರರ ಪಟ್ಟಿಯಲ್ಲಿ ಒಂದು ಕಡೆ ಮಾತ್ರ ಹೆಸರಿರಬೇಕು. ದೇಶದ ಯಾವುದೇ ಮೂಲೆಯಲ್ಲಾಗಲಿ ಒಂದು ಕಡೆ ಹೆಸರಿದ್ರೆ ಮಾತ್ರ ಅದು ಸರಿಯಾದ ಕ್ರಮ. ಯಾರು 2 ಕಡೆ 3 ಕಡೆ ಮತದಾರರ ಪಟ್ಟಿಯಲ್ಲಿ ಹೆಸರಿರುತ್ತೆ ಅಂಥವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡ್ತೀವಿ. ಇದು ಅಪರಾಧ ಸಹ ಆಗುತ್ತೆ. ಹಾಗಾಗಿ ಯಾರು ಸಹ ಎರಡು ಕಡೆಗೆ ಮತದಾರರ ಪಟ್ಟಿಯನ್ನು ಸೇರಿಸಬಾರ್ದು. ಈ SIR ಮುಖ್ಯ ಉದ್ದೇಶನೇ ಅದು. ಡೂಪ್ಲಿಕೇಟ್ ವೋಟರ್ ಯಾರಿದ್ದಾರೆ, ಉದಾಹರಣೆಗೆ ಇಲ್ಲೂ ಸೇರಿಸಿದ್ದಾರೆ, ಬೇರೆ ರಾಜ್ಯದಲ್ಲಿ ಸೇರಿಸಿದ್ದಾರೆ, ಇಲ್ಲೂ ಸೇರಿಸಿದ್ದಾರೆ, ನೇಟಿವ್ ಪ್ಲೇಸಲ್ಲಿ ಸೇರಿಸಿದ್ದಾರೆ, ಅಂಥವ್ರನ್ನ ಎಲಿಮಿನೇಟ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನಾವು ಈ SIRನ ಮಾಡ್ತಾ ಇರೋವಂಥದ್ದು. ಹಾಗಾಗಿ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀನಿ, ದೇಶದ ಯಾವುದೇ ಭಾಗದಲ್ಲಿರಲಿ ಒಂದೇ ಕಡೆ ಮತದಾರರ ಪಟ್ಟಿಯಲ್ಲಿ ಹೆಸರಿರಲಿ, ಎರಡೆರಡು ಕಡೆ ಸೇರಿಸಬೇಡಿ. ಉದಾಹರಣೆ ನೀವು ಶಿಫ್ಟ್ ಆಗಿದ್ದೀರಿ, ಅಲ್ಲಿಗೆ ಮತದಾರರ ಪಟ್ಟಿ ವರ್ಗಾವಣೆ ಮಾಡ್ಕೋಬೇಕು ಅನ್ನೋದಿದ್ದರೆ ಇಲ್ಲಿ ಡಿಲಿಷನ್ ಕೊಡಿ. ನೀವು ಮೊದಲು ಎಲ್ಲಿತ್ತೋ ಅಲ್ಲಿ ಫಾರ್ಮ್ ನಂಬರ್ 7 ಕೊಟ್ಟರೆ ಡಿಲಿಷನ್ ಆಗುತ್ತೆ. ಅಲ್ಲಿ ಹೊಸದಾಗಿ ಸೇರ್ಪಡೆ ಮಾಡುವಂಥ ಪ್ರದೇಶದಲ್ಲಿ ಫಾರ್ಮ್ 6 ಕೊಟ್ಟರೆ ಅಲ್ಲಿ ಸೇರ್ಪಡೆ ಆಗುತ್ತೆ. ಇದನ್ನು ಹೇಳಬೇಕು. ಇಲ್ಲ ಅಂತಂದರೆ ನಾವು ಫಾರ್ಮ್ ನಂಬರ್ 6ಅಲ್ಲೇ ಪಾರ್ಟ್ 4 ಅಂತ ಇರುತ್ತೆ, ಆ ಭಾಗದಲ್ಲಿ ಬರಿಬೇಕು, ನಾನು ಹಿಂದೆ ಇಂಥ ಮತಗಟ್ಟೆಯಲ್ಲಿ ಇದ್ದೆ, ಇಂಥ ಕಾನ್ಸ್ಟಿಟ್ಯೂನ್ಸಿಯಲ್ಲಿದ್ದೆ, ಹಾಗಾಗಿ ನನ್ನ ಅಲ್ಲಿ ಡಿಲೀಟ್ ಮಾಡಿ ಅಂತ ಕೊಟ್ಟರೆ ನಾವು ಸಂಬಂಧಪಟ್ಟಂಥ ಚುನಾವಣಾಧಿಕಾರಿಗೆ, ಆ ಕ್ಷೇತ್ರದ ಚುನಾವಣಾಧಿಕಾರಿಗೆ ತಿಳಿಸ್ತೇವೆ. ಅವರು ಅದನ್ನು ಡಿಲೀಷನ್ ಮಾಡುವಂಥ ಕೆಲಸ ಮಾಡ್ತಾರೆ, ಇಲ್ಲಿ ಸೇರ್ಪಡೆ ಮಾಡುವಂಥ ಕೆಲಸ ಆಗ್ತದೆ. ಇಲ್ಲಾಂದರೆ ಇವರೇ ನೇರವಾಗಿ ಅಲ್ಲಿ 7 ಫಾರ್ಮ್ ಕೊಡ್ಬೋದು ಡಿಲೀಷನ್ಗೆ, ಇಲ್ಲಿ 6 ಕೊಡ್ಬೋದು ಸೇರ್ಪಡೆ, ಎಲ್ಲಿ ಹೊಸದಾಗಿ ಸೇರ್ಪಡೆ ಮಾಡಬೇಕು ಅಂತ ಇರ್ತಾರೆ ಅಲ್ಲಿ. ಹಾಗಾಗಿ ಸಾರ್ವಜನಿಕರಲ್ಲಿ ಮನವಿ ಮಾಡೋದಿಷ್ಟೇ, ಯಾವುದೇ ಕಾರಣಕ್ಕೂ 2 ಕಡೆ ಮತದಾರರ ಪಟ್ಟಿಯಲ್ಲಿ ಹೆಸರು ಇರಬಾರ್ದು. ಹಾಗಾಗಿ ಆ ಥರ ಇರದೇ ಇರೋ ಥರ ನೋಡ್ಕೊಳ್ಳಿ ಅಂತ ನಾನು ಮನವಿ ಮಾಡ್ತೇನೆ. ಓಕೆ, ಈಗ ಆನ್ಲೈನಲ್ಲಿ ಭರ್ತಿ ಮಾಡ್ತಾ ಸರ್, ಆ ವಿಧಾನಗಳ ಬಗ್ಗೆ ನಮಗೆ ತಿಳಿಸ್ಕೊಡೋದಾದರೆ ಯಾವ ರೀತಿಯಾಗಿ ಅಪ್ಲೈ ಮಾಡಬಹುದು? ಚುನಾವಣಾ ಆಯೋಗದ ವೆಬ್ಸೈಟ್ ಇದೆ, ನೀವು ನೋಡ್ಬೋದು. https:/voters.eci.gov.in ಈ ವೆಬ್ಸೈಟಿಗೆ ಹೋಗಬೇಕಾಗುತ್ತೆ. ಈ ವೆಬ್ಸೈಟಿಗೆ ಹೋದರೆ ನಿಮಗೆ ಅಲ್ಲಿ ಎನ್ಯುಮರೇಷನ್ ಫಾರ್ಮ್ ಬ್ಲಿಂಕ್ ಆಗ್ತಾ ಇರ್ತದೆ. ನೀವು ಎನ್ಯುಮರೇಷನ್ ಫಾರ್ಮನ್ನು ತೆಗೆದುಕೊಂಡು ನಿಮ್ಮ ಡೀಟೇಲ್ಸನ್ನು ತುಂಬಿ ನೀವು ಸಬ್ಮಿಷನ್ ಕೊಟ್ಟರೆ ನಮಗೆ ಅದು ಬರುತ್ತೆ, ಆನ್ಲೈನಲ್ಲೇ ಅಪ್ಲಿಕೇಶನ್ ಫಾರ್ಮ್ ಬರುತ್ತೆ. ನಾವು ಅದು ವೆರಿಫೈ ಮಾಡ್ತೀವಿ, ನೀವು ಕೊಟ್ಟಂಥ ಡಾಕ್ಯುಮೆಂಟ್ ಸರಿ ಇದೆಯಾ ಅಂತ. 2002 ನೀವು ವೋಟರ್ ಆಗಿದ್ದು ಇಲ್ಲಿ ಎನ್ಯುಮರೇಷನ್ ಫಾರ್ಮ್ ಸಬ್ಮಿಟ್ ಮಾಡಿದರೆ ನಾವು ನೇರವಾಗಿ ಅಕ್ಸೆಪ್ಟ್ ಮಾಡ್ತೀವಿ. 2002 ನಿಮ್ಮದು ಹೆಸರಿಲ್ಲ, ಮ್ಯಾಪಿಂಗ್ ಆಗಿಲ್ಲ ಅಂತ ಅಂದರೆ ನಾವು ಮತ್ತೆ ಪುನಃ ಅವ್ರಿಗೆ ನೋಟಿಸ್ ಕೊಡ್ತೀವಿ. ನೋಟಿಸ್ ಕೊಟ್ಟು ಅವ್ರ ಹತ್ರ ಡಾಕ್ಯುಮೆಂಟ್ ಕಾಲ್ಫರ್ ಮಾಡಿ
ಡಾಕ್ಯುಮೆಂಟ್ ವೆರಿಫೈ ಮಾಡಿ ಅವ್ರನ್ನ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡುವಂಥ ಕೆಲಸ ಮಾಡ್ತೀವಿ. ಹಾಗಾಗಿ ಯಾರಿಗೆಲ್ಲ ನಾನು ಇಲ್ಲಿಲ್ಲ, ಉದಾಹರಣೆ ಬೇರೆ ದೇಶದಲ್ಲಿದ್ದೇನೋ, ಬೇರೆ ಪ್ರದೇಶದಲ್ಲಿದ್ದೇನೆ, ನನಗೆ ಫಾರ್ಮ್ ಸಿಗ್ತಾ ಇಲ್ಲ, ಇಲ್ಲಿ ಮನೆಗೆ ಬಂದಿದ್ದಾರೆ, ನಾನಿಲ್ಲ, ಹಾಗಾಗಿ ಅವರು ನೇರವಾಗಿ ಈ ಎಲೆಕ್ಷನ್ ಕಮಿಷನ್ದೇನು ECI ವೆಬ್ಸೈಟ್ ಇದೆ, ಅಧಿಕೃತ ವೆಬ್ಸೈಟು, ಅದಕ್ಕೆ ಹೋಗಬೇಕು. ಅಲ್ಲಿ ಹೋಗಿ ಎನ್ಯುಮರೇಷನ್ ಫಾರ್ಮನ್ನು ತೆಗೆದುಕೊಳ್ಬೇಕು, ಫಿಲ್ ಮಾಡಬೇಕು, ಸಬ್ಮಿಟ್ ಮಾಡಿದರೆ ಅದು ನಮಗೆ ಬರುತ್ತೆ. ಹಾಗಾಗಿ ಅದು ಬಂದಿದೆ ಇಲ್ಲ ಅಂತಲೂ ಇವರು ಚೆಕ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಆಮೇಲೆ ಡ್ರಾಫ್ಟ್ ರೋಲ್ ಮಾಡುವಂಥ ಸಂದರ್ಭದಲ್ಲಿ ಆ್ಯಡ್ ಆಗಿದೆ ಇಲ್ಲ ಅಂತಲೂ ಚೆಕ್ ಮಾಡ್ಕೋಬೋದು. ಅಲ್ಲಿ ಆ್ಯಡ್ ಆಗಲಿಲ್ಲ ಅಂದರೆ ಮತ್ತೆ ಸೇಮ್ ಇದೇ ವೆಬ್ಸೈಟಿಗೆ ಹೋಗಿ ಫಾರ್ಮ್ 6 ಹಾಕ್ಬೋದು. ಫಾರ್ಮ್ 6 ಫಿಲ್ ಮಾಡಿ ಸಬ್ಮಿಟ್ ಕೊಟ್ಟರೆ ನಮಗೆ ಬರುತ್ತೆ, ಅದನ್ನು ವೆರಿಫೈ ಮಾಡಿ ಮಾಡ್ತೀವಿ. ಓಕೆ, ಬೆಂಗಳೂರಿನಲ್ಲಿ ಬಾಡಿಗೆ ಮನೆಯಲ್ಲಿರೋರೇ ಹೆಚ್ಚು. ಇಂಥ ಸಂದರ್ಭದಲ್ಲಿ ಅವರು ಗೊಂದಲಕ್ಕೆ ಈಡಾಗೋದಿಲ್ವಾ ಸರ್? ಅಲ್ಲ, ಬೆಂಗಳೂರಿನಲ್ಲಿ ಬಾಡಿಗೆ ಮನೆ ಇರಲಿ ಅಥವಾ ಸ್ವಂತ ಮನೆ ಇರಲಿ, ಆದರೆ ಮತದಾರ ಪಟ್ಟಿಲಿ ಇಲ್ಲೇ ಸೇರಿಸ್ತಾರೋ ಅಥವಾ ನೇಟಿವ್ ಪ್ಲೇಸಲ್ಲಿ ಸೇರಿಸ್ತಾರೋ ಅನ್ನೋದನ್ನ ಮೊದಲು ನಿರ್ಧಾರ ಮಾಡಬೇಕು. ಉದಾಹರಣೆಗೆ ತಮಿಳ್ನಾಡಿಂದ ಬಂದಿದ್ದಾರೆ, ಅಲ್ಲಿ ಸೇರಿಸ್ತಾರ ಇಲ್ಲಿ ಸೇರಿಸ್ತಾರ ಅಂತ ಡಿಸೈಡ್ ಮಾಡಿ. ನಮಗೆ ಸೇರಿಸೋದಕ್ಕೆ ಒಂದು ಆರ್ಡಿನರಿ ರೆಸಿಡೆಂಟ್ ಆಗಿದ್ದರೆ ಸಾಕು. ಅಂದರೆ ಇಲ್ಲಿ ಈಗ ಸದ್ಯ ವಾಸ ಇದ್ದೇನೆ, ನಾನು ಇಲ್ಲೇ ಸೇರ್ಪಡೆ ಮಾಡ್ತೀನಿ ಅಂದರೆ ಇಲ್ಲೇ ನಾವು ಸೇರ್ಪಡೆ ಮಾಡಲಿಕ್ಕೆ ಆಗುತ್ತೆ. ಆದರೆ ಅಲ್ಲಿ ಮತದಾರ ಪಟ್ಟಿಯಲ್ಲಿ ಹೆಸರು ಡಿಲೀಷನ್ ಮಾಡಬೇಕಾಗುತ್ತೆ, ಅದನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಅದು ಭಾಳ ಇಂಪಾರ್ಟೆಂಟು ಸಹ. ಹಾಗಾಗಿ ಯಾರಾದರೂ ನಾನು ಇಲ್ಲಿ ಬಾಡಿಗೆ ಮನೆಯಲ್ಲಿದ್ದೀನಿ, ನಾನು ಸೇರಿಸ್ಬಾರ್ದು ಅಂತ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನೀವು ಇಲ್ಲಿದ್ದೀರಿ ಅಂದರೆ ಇಲ್ಲಿ ಸೇರ್ಸೋಕ್ಕೆ ಅಡ್ಡಿ ಇಲ್ಲ, ನಾನು ನಮ್ಮ ಊರಿನಲ್ಲೇ ಸೇರಿಸ್ತೀನಿ ಅಂದರೆ ಅಲ್ಲಿ ಸೇರ್ಸೋಕ್ಕೆ ಅಡ್ಡಿ ಇಲ್ಲ. ಆದರೆ ಅಲ್ಲೂ ಫಾರ್ಮ್ ಕೊಡೋದು, ಇಲ್ಲೂ ಕೊಡೋದು, ಡುಪ್ಲಿಕೇಶನ್ ಆಗೋದು, ಅದು ಕಾಯ್ದೆ ಉಲ್ಲಂಘನೆ ಆಗ್ತದೆ, ಅದರಿಂದ ತೊಂದರೆ ಆಗ್ತದೆ. ಹಾಗಾಗಿ ಯಾರೂ ಆತಂಕ ಪಡೋಂಥ ಅವಶ್ಯಕತೆ ಇಲ್ಲ. ನೀವು ಎಲ್ಲಿ ಮತದಾರ ಪಟ್ಟಿಯಲ್ಲಿ ಇರಬೇಕು ಅಂತೀರಿ ಅಲ್ಲೇ ಸೇರಿಸಿ. ಬೆಂಗಳೂರಲ್ಲಿ ಇರಬೇಕಾ ಬೆಂಗಳೂರು ಸೇರಿಸಿ, ನೇಟಿವ್ ಆಗಿರಬೇಕಾ ನೇಟಿವ್ ಆಗಿ ಸೇರಿಸಿ. ಓಕೆ, ಅರ್ಹ ಮತದಾರರನ್ನು ಕೈ ಬಿಡದಂತೆ ಯಾವ ರೀತಿಯಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಸರ್? ಭಾಳ ಮುಖ್ಯವಾಗಿ ನೀವು ಚುನಾವಣಾ ಆಯೋಗ ಎಲ್ಲ ರಾಜಕೀಯ ಪಕ್ಷಗಳಿಗೂ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ. ನಾವು ಸಹ ಮೀಟಿಂಗ್ ಮಾಡಿದ್ದೀವಿ ಎಲ್ಲ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಿಗೆ. SIR ಅಂದರೆ ಏನು ಮಾಡ್ತಾ ಇದ್ದೀವಿ, ಪ್ರೋಸೆಸ್ ಹೇಗೆ ನಡೆಯುತ್ತೆ, ಅದರ ಟೈಮ್ ಟೇಬಲ್ ಏನಿದೆ, ಯಾವ ಹಂತದಲ್ಲಿ ಏನೆಲ್ಲ ಆಗ್ತದೆ ಅನ್ನೋದು ಪ್ರತಿ ಹಂತದಲ್ಲೂ ಸಹ ಅವ್ರಿಗೆ ಮಾಹಿತಿಯನ್ನು ಕೊಡ್ತಾಯಿದ್ವಿ. ಮಾಧ್ಯಮದ ಪ್ರತಿನಿಧಿಗಳ ಜೊತೆಗೆ ತಂದು ಅವ್ರನ್ನೆಲ್ಲ ಕರೆದು ನಾವೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಆಮೇಲೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ಬೂತ್ ಲೆವೆಲ್ ಏಜೆಂಟ್ಗಳನ್ನು ನೇಮಕ ಮಾಡಲಿಕ್ಕೆ ಅವಕಾಶ. ಪ್ರತಿ ಬೂತಿಗೆ ಒಬ್ಬರು ಏಜೆಂಟ್ರನ್ನು ಒಂದು ರಾಜಕೀಯ ಪಕ್ಷದಿಂದ, ಮಾನ್ಯತೆ ಪಡೆದ ರಾಜಕೀಯ ಪಕ್ಷದಿಂದ ನೇಮಕ ಮಾಡಲಿಕ್ಕೆ ಅವಕಾಶ. ಅವರು ಸಹ ಬೂತ್ ಲೆವೆಲ್ ಏಜೆಂಟನ್ನು ನೇಮಕ ಮಾಡಿದ್ದಾರೆ. ಆ ಬೂತ್ ಲೆವೆಲ್ ಏಜೆಂಟ್ಗಳು ಅಲ್ಲಿ ಅವರ ಬೂತ್ನಲ್ಲಿ ಎಲ್ಲರಿಗೂ ಫಾರ್ಮ್ ಸಿಕ್ಕಿದೆಯಾ ಇಲ್ಲ ಅಂತ ವೆರಿಫೈ ಮಾಡ್ಕೋಬೇಕು. ಎಲ್ಲರೂ ಫಾರ್ಮನ್ನು ಸಬ್ಮಿಟ್ ಮಾಡಿದ್ದಾರೆ ಇಲ್ಲ, ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಇಲ್ಲ. BLO ಜೊತೆಗೆ ನಮ್ಮವರು ಆಫೀಸರ್, ಬೂತ್ ಲೆವೆಲ್ ಆಫೀಸರ್ ಇರ್ತಾರೆ ಒಂದು ಬೂತಿಗೆ, ಅವರಿಬ್ಬರು ಕೋಆರ್ಡಿನೇಷನ್ ಮಾಡಿಕೊಂಡು ಪ್ರತಿಯೊಬ್ಬ ಅರ್ಹ ಮತದಾರರನ್ನು ನಮ್ಮ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡೋದಕ್ಕೆ ಕ್ರಮ ವಹಿಸ್ಬೋದಾಗಿದೆ. ಹಾಗಾಗಿ ನಾನು ಎಲ್ಲ ರಾಜಕೀಯ ಪಕ್ಷದ ಮುಖಂಡರುಗಳಲ್ಲಿ ಮನವಿ ಮಾಡ್ತೀನಿ, SIR ಪ್ರಕ್ರಿಯೆಯಲ್ಲಿ ನೀವು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ. ನಮಗೆ ಯಾರದೇ ಒಬ್ಬ ಅರ್ಹ ಮತದಾರರು ಬಿಟ್ಟು ಹೋಗದಂತೆ ಆಗಲಿಕ್ಕೆ ನಿಮ್ಮ ಸಹಕಾರ ಸಹ ಮುಖ್ಯ, ಸಾರ್ವಜನಿಕರ ಸಹಕಾರ ಮುಖ್ಯ, ಮಾಧ್ಯಮದವರ ಸಹಕಾರ ಮುಖ್ಯ. ಹಾಗಾಗಿ ನಾವಂತೂ ಎಲ್ಲ ಅಧಿಕಾರಿಗಳು ಆಲ್ಮೋಸ್ಟ್ 2000 ಜನರ ತಂಡ ನಮ್ಮದು ರೆಡಿಯಾಗಿದೆ ಈ ಆಲ್ಮೋಸ್ಟ್ 3-4 ತಿಂಗಳ ಕಾಲ ಕೆಲಸವನ್ನು ಮಾಡಲಿಕ್ಕೆ. ಪ್ರತಿ ಮನೆಯನ್ನು ಕವರ್ ಮಾಡ್ತಿದ್ದಾರೆ ಅಂತ ಹೇಳಿ ದೃಢೀಕರಿಸೋದು ಹೇಗೆ ಸರ್? ನಾವು ಪ್ರತಿ ಮನೆಗೂ ಸಹ ಫಾರ್ಮ್ ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಅವರಿಗೆ ಸ್ಟಿಕ್ಕರ್ ಅಂಟಿಸ್ತೀವಿ. ಯಾರಿಗೆಲ್ಲ ಫಾರ್ಮ್ ಕೊಟ್ಟಿದ್ದೀವೋ ಅವರಿಗೆ ಒಂದು ಗ್ರೀನ್ ಕಲರ್ ಸ್ಟಿಕ್ಕರ್ ಅಂಟಿಸ್ತೇವೆ, ಅದರಲ್ಲೆಲ್ಲ ಡೀಟೇಲ್ಸ್ ಇರ್ತದೆ. ಯಾರು ಫಾರ್ಮ್ ತಗೊಳ್ಳೋಕ್ಕೆ ಇರೋದಿಲ್ಲ ಜನ, ಅವರಿಗೆ ರೆಡ್ ಕಲರನ್ನು ಸ್ಟಿಕ್ಕರನ್ನು ಅಂಟಿಸ್ತೀವಿ. ಅದು ರೆಡ್ ಕಲರ್ ಸ್ಟಿಕ್ಕರ್ ಯಾರಿಗೆ ಅಂಟಿಸಿದ್ದೀವೋ ಅಲ್ಲಿ 3 ವಿಸಿಟ್ ಕಂಪಲ್ಸರಿ. ಡೇಟ್ ಸಹ ಬರೀಬೇಕು, ಯಾವ ಡೇಟಿಗೆ ನಾನು 2ನೇ ವಿಸಿಟ್ ಮಾಡಿದ್ದೇನೆ, 3ನೇ ವಿಸಿಟನ್ನು ಯಾವ ಡೇಟಿಗೆ ಮಾಡಿದ್ದೇನೆ ಅಂತ. ಹಾಗಾಗಿ ಅವರು ಹೋದಂಥ ಸಂದರ್ಭ ನಾವು ಎಲ್ಲ BLOಗಳಿಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ. ಒಂದು ಸರಿ ಅವ್ರು ಇಲ್ಲ ಮನೆಯಲ್ಲಿಲ್ಲ ಅಂದರೆ ರೆಡ್ ಸ್ಟಿಕ್ಕರ್ ಅಂಟಿಸಿದರೆ ಅವರು ಮತ್ತೊಂದು ಸಲ ಹೋಗುವಂಥ ಸಂದರ್ಭದಲ್ಲಿ ಬೆಳಗ್ಗೆನೇ ಹೋಗುವಂಥದ್ದು ಇಲ್ಲ ಈವ್ನಿಂಗ್ ಹೋಗುವಂಥದ್ದು, ಅವರು ಮನೆಯಲ್ಲಿ ಇರುವಂಥ ಸಂದರ್ಭದಲ್ಲಿ ಹೋದರು. ಇಲ್ಲಾಂದರೆ ಒಂದೊಂದು ಫ್ಯಾಮಿಲಿಯಲ್ಲಿ 2 ಜನನೂ ವರ್ಕಿಂಗ್ ಇರ್ತಾರೆ. ನಾವು ವರ್ಕಿಂಗ್ ಟೈಮಲ್ಲಿ ಹೋಗಿ ನಾವು ಸಿಕ್ಕಿಲ್ಲ ಅಂತ ಹೇಳಬಾರ್ದು ಅನ್ನೋ ಕಾರಣಕ್ಕಾಗಿ ಬೆಳಗ್ಗೆ ವಿಸಿಟ್ ಮಾಡಬೇಕು, ಸಂಜೆ ವಿಸಿಟ್ ಮಾಡಬೇಕು. ಆ ಮೂಲಕ ಎಲ್ಲ ಅರ್ಹ ಮತದಾರರಿಗೆ ನಾವು ಎನ್ಯುಮರೇಷನ್ ಫಾರ್ಮನ್ನು ತಲುಪಿಸ್ಬೇಕಂತ ಹೇಳಿದ್ದೀವಿ. ಹಾಗಾಗಿ ಎಲ್ಲ ಮನೆಯೂ ವಿಸಿಟ್ ಮಾಡೋದಕ್ಕೆ ನಮಗೆ ಅವಕಾಶ ಇದೆ. ಅದು ಗೊತ್ತು ಸಹ ಆಗುತ್ತೆ, ಇಲ್ಲ ಸ್ಟಿಕ್ಕರ್ ರೆಡ್ ಇರುತ್ತೆ, ಇಲ್ಲ ಗ್ರೀನ್ ಸ್ಟಿಕ್ಕರ್. ಒಂದಷ್ಟು ಜನ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಆಗಲಿಕ್ಕೆ ನಿರ್ಲಕ್ಷ್ಯ ವಹಿಸ್ತಾರೆ, ಅಂಥವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್? ಭಾರತದ ಪ್ರಜೆಗಳಾದ ನಾವು ಮತದಾನ ಮಾಡುವಂಥದ್ದು ನಮ್ಮೆಲ್ಲರ ಹಕ್ಕು.
ಹಾಗಾಗಿ ನಾವು ಇಂದು ಒಂದು ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬದಲ್ಲಿ ಎಲ್ಲರೂ ಸಂಭ್ರಮದಿಂದ ಪಾಲ್ಗೊಳ್ಳುವಂಥ ಸಂದರ್ಭದಲ್ಲಿ ನಮ್ಮ ಹೆಸರೇ ಮತದಾರರ ಪಟ್ಟಿಯಲ್ಲಿ ಇಲ್ಲ ಅಂದರೆ ಅರ್ಥನೇ ಇರೋದಿಲ್ಲ. ಹಾಗಾಗಿ ನಾವು ನಮ್ಮ ಮೊದಲ ಕರ್ತವ್ಯ 18 ವರ್ಷ ಆದ ತಕ್ಷಣ ಮತದಾರರ ಪಟ್ಟಿಗೆ ನಮ್ಮ ಹೆಸರನ್ನು ಸೇರ್ಪಡೆ ಮಾಡ್ಕೋಬೇಕು. ಅದಾದಮೇಲೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ನಮಗೆ ಬೇಕಾದಂಥ ಒಳ್ಳೆಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಚುನಾವಣೆಯಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ನೀವು ನೋಡಿದಿರಿ ಬೆಂಗಳೂರು ನಗರದಲ್ಲಿ ಅಥವಾ ಮೆಟ್ರೋಗಳಲ್ಲಿ ಚುನಾವಣಾ ಪರ್ಸೆಂಟೇಜ್ ಯಾವಾಗಲೂ 50, 51, 52 ಇರುತ್ತೆ. ಈಗ SIR ಆದಮೇಲೆ ಅದು ಪರ್ಸೆಂಟೇಜ್ ಜಾಸ್ತಿ ಆಗಿದೆ. ಯಾಕೆಂದರೆ ಡೂಪ್ಲಿಕೇಟ್ ವೋಟರ್ನ ತೆಗೆದಿದ್ದೀವಿ, ಡೆತ್ ಆದಂಥ ವೋಟರ್ನ ತೆಗೆದಿದ್ದೀವಿ. ಹಾಗಾಗಿ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀನಿ, ಪ್ರತಿಯೊಬ್ಬರು ಭಾರತೀಯ ನಾಗರಿಕರದ್ದು ಮತದಾರರ ಪಟ್ಟಿಯಲ್ಲಿ ಹೆಸರು ಇರಬೇಕಾಗತ್ತೆ. ಹಾಗಾಗಿ ನಮ್ಮ BLOಗಳು ಬಂದಂಥ ಸಂದರ್ಭದಲ್ಲಿ ನೀವು ಈ SIR ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು. ನೀವು ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ನೋಂದಣಿ ಮಾಡ್ಕೋಬೇಕಂತ ಕೋರ್ತೇನೆ. ಚಂದನ ಮಂಥನ ಕಾರ್ಯಕ್ರಮದ ಮೂಲಕ ಮುಖ್ಯವಾಗಿ ಮತದಾರರಿಗೆ ಏನು ಸಲಹೆ ಕೊಡಲಿಕ್ಕೆ ಬಯಸ್ತೀರಿ ಸರ್? ಈ SIR ಅಂದ ತಕ್ಷಣ ಏನೋ ಆತಂಕ, ಮತದಾರರ ಪಟ್ಟಿಯಲ್ಲಿ ಹೆಸರು ತೆಗೆದುಬಿಡ್ತಾರೆ, ಒಂದಿಷ್ಟು ಜನರನ್ನ ಬಡವ್ರ ಹೆಸರು ತೆಗೆದುಬಿಡ್ತಾರೆ, ಮೈನಾರಿಟಿ ಹೆಸರು ತೆಗೆದುಬಿಡ್ತಾರೆ, ಈ ಥರದ ಆತಂಕಗಳು ಕೆಲವರು ಬೇರೆ ಬೇರೆಯವ್ರ ಹೆಸರು ತೆಗೆದುಬಿಡ್ತಾರೆ, ಯಾರು ಇಲ್ಲ ಅವ್ರದ್ದು ಹೆಸರು ತೆಗೆದುಬಿಡ್ತಾರೆ, ನೋಡ್ಕೊಳ್ಳದೆ ಇದ್ದರೆ ತೆಗೆದುಬಿಡ್ತಾರೆ. ಈ ಥರದ್ದೆಲ್ಲ ಶುದ್ಧ ಸುಳ್ಳು. ಯಾವುದೇ ಕಾರಣಕ್ಕೂ ಭಾರತೀಯ ನಾಗರಿಕರಾದವರು ಎಲ್ಲರನ್ನೂ ಸಹ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಕೆಲಸ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಅರ್ಹ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗಿರಬಾರ್ದು, ಅನರ್ಹ ಮತದಾರರು ಮತದಾರರ ಪಟ್ಟಿಯಲ್ಲಿ ಇರಬಾರ್ದು. ಸರ್, ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿಸ್ಕೊಟ್ರಿ ಸರ್, ಧನ್ಯವಾದ. ಥ್ಯಾಂಕ್ ಯು. ಒಂದು ಮತ ದೇಶದ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ. ಆದರೆ ಆ ಮತ ಚಲಾಯಿಸಲಿಕ್ಕೆ ಅವಕಾಶ ಸಿಗಬೇಕು ಅಂತ ಹೇಳಿದ್ರೆ ಮತದಾರರ ಪಟ್ಟಿಯಲ್ಲಿ ನಮ್ಮ ಹೆಸರು ನೋಂದಣಿಯಾಗಿರಬೇಕಾಗತ್ತೆ. ಸದೃಢ ಪ್ರಜಾಪ್ರಭುತ್ವ ನಿರ್ಮಾಣ ಮಾಡೋದಕ್ಕೆ ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀವಿ. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ನೋಡ್ತಾ ಇರಿ ಚಂದನ ವಾರ್ತೆ. ಧನ್ಯವಾದ. ನಮ್ಮ ಚಂದನ ಮಂಥನ ಕಾರ್ಯಕ್ರಮವನ್ನು ನೀವು DD ಚಂದನ ನ್ಯೂಸ್ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ X ಖಾತೆಯಲ್ಲೂ ಕೂಡ ವೀಕ್ಷಿಸಬಹುದು.